ಬಿಜೆಪಿ ವಿರುದ್ಧ 40% ಆರೋಪ ಪ್ರಕರಣ ನಾಳೆ ಬೆಂಗಳೂರು ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರು. ಬಿಜೆಪಿ ವಿರುದ್ಧ 40% ಆರೋಪ ಪ್ರಕರಣ ನಾಳೆ ಬೆಂಗಳೂರು ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರು. ಖುದ್ದು ಹಾಜರಾಗುವಂತೆ ಕೋರ್ಟ್ ಸೂಚನೆ ಹಿನ್ನೆಲೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ರಾಹುಲ್ ಹಾಜರು. ಈ ಹಿಂದೆ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. 40% ಸರ್ಕಾರ ಅಂತೇಳಿ ಪೇ ಸಿಎಂ ಅನ್ನುವಂಥ ಒಂದು ಆರೋಪವನ್ನು ಇಟ್ಟುಕೊಂಡು ದೊಡ್ಡ ಕ್ಯಾಂಪೇನ್ ಮಾಡಿದ್ರು. ಈ ಒಂದು ಕ್ಯಾಂಪೇನ್ ವಿರುದ್ಧ ಮತ್ತೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದಂಥ ಇಂಥ ಒಂದು ಗಂಭೀರ ಒಂದು ಆರೋಪದ ವಿರುದ್ಧ ಆ ಪಕ್ಷದ ಕಾರ್ಯಕರ್ತರೊಬ್ಬರು ನ್ಯಾಯಾಲಯದಲ್ಲಿ ಒಂದು ದೂರನ್ನು ದಾಖಲಿಸಿದ್ರು. ಈ ಒಂದು ದೂರಿಗೆ ಸಂಬಂಧಪಟ್ಟಂಗೆ ವಿಚಾರಣೆಯನ್ನ ನಡೆಸುವ ಸಲುವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರಾಹುಲ್ ಗಾಂಧಿ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ನೋಟಿಸ್ ಕೊಟ್ಟರೂ ಕೂಡ ರಾಹುಲ್ ಗಾಂಧಿ ಅವರು 2 ಸಲ ಕೊಟ್ಟರೂ ಕೂಡ ಬಂದಿರಲಿಲ್ಲ. ಕೊನೆಗೆ 3ನೇ ಸಲಿಗೆ ಯಾಕೆ ವಾರೆಂಟ್ ಇಶ್ಯೂ ಮಾಡಬಾರ್ದು ಅನ್ನುವಂಥ ವಿಚಾರವನ್ನ ನ್ಯಾಯಾಧೀಶರು ರಾಹುಲ್ ಗಾಂಧಿ ಪರವಾದಂಥ ವಕೀಲರಿಗೆ ಕೇಳಿದ್ರು. ಇಲ್ಲ, ಅವರಿಗೆ ಒಂದು INDA ಮೀಟಿಂಗ್ ಇದೆ, ಯಾವುದೇ ನೆಪ ಹೇಳಿಕೊಂಡವರು ತಪ್ಪಿಸ್ಕೊಳ್ತಾ ಇಲ್ಲ, ದಯಮಾಡಿ ಇನ್ನೊಂದ್ಸಲಿ ಅವಕಾಶ ಕೊಡಿ, ಅವ್ರು ಹಾಜರಾಗ್ತಾರೆ ಅಂತೇಳಿ ವಿನಾಯಿತಿಯನ್ನು ಕೇಳಿದ್ರು ನ್ಯಾಯಾಲಯದಲ್ಲಿ. ಹಾಗಾಗಿ ನ್ಯಾಯಾಲಯ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ನಾಳೆ ಬರಲೇಬೇಕು, ಅನಿವಾರ್ಯ, ಯಾವುದೇ ನೆಪ ಹೇಳುವ ಸಾಧ್ಯತೆಗಳಿಲ್ಲ. ಯಾಕೆಂದರೆ ನ್ಯಾಯಾಲಯ ಕೊಟ್ಟ ತೀರ್ಪನ್ನು, ನ್ಯಾಯಾಲಯದ ಸೂಚನೆಯನ್ನು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪಾಲನೆ ಮಾಡಬೇಕಾಗತ್ತೆ. ಒಂದು ವೇಳೆ ನಾಳೆಯೂ ಕೂಡ ನೆಪ ಹೇಳಿದ್ರೆ ಅವರ ವಿರುದ್ಧ ವಾರೆಂಟ್ ಇಶ್ಯೂ ಆಗುತ್ತೆ, ಅವ್ರನ್ನ ಪೊಲೀಸರು ಬಂಧನ ಮಾಡ್ಕೊಂಡು ಕರ್ಕೊಂಡು ಬರಬೇಕಾಗುತ್ತೆ. ಅದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ, ಬಂದು ಕೋರ್ಟ್ಗೆ ಹಾಜರಾಗ್ತಾರೆ, ವಿಚಾರಣೆಯನ್ನು ನಡೆಸಬೇಕಾಗುತ್ತೆ.